ನಮಸ್ತೆ. ಇವತ್ತು 10 ಗಂಟೆಗೆ ಬಂದಿದ್ದೀನಿ ನೋಡಿ. ನಿನ್ನೆ ಕೆಲಸ ಮಾಡಿದೆ, ಇವತ್ತು ಕೆಲಸ ಮಾಡಿಲ್ಲ. ಒಂದಿನ ಮಾಡಿ ಒಂದಿನ ಕೆಲಸ ಮಾಡ್ತಾಯಿದ್ದೀನಿ. ಒಂದಿನ ಬಿಟ್ಟು ಒಂದಿನ ವಿಡಿಯೋ ಹಾಕ್ತಾಯಿದ್ದೀನಿ. ಯಾಕೆಂದರೆ ಎಷ್ಟು ನಾವು ಕಷ್ಟಪಟ್ಟು ವಿಡಿಯೋ ಮಾಡಿ ಏನೇ ಮಾಡಿದ್ರೂ ವ್ಯೂಸ್ ಬರೋದು ಅಷ್ಟರಲ್ಲೇ ಐತೆ. ಅದಕ್ಕೆ ಒಂದೊಂದು ಸರಿ ಬೇಜಾರಾಗ್ಬಿಟ್ಟು ಬೇಡ, ದಿನಕ್ಕೊಂದು ನಾವು ಯಾಕೆ ಕಷ್ಟಪಡೋದು, ದಿನ ಬಿಡ್ದೇನೆ ವಿಡಿಯೋ ಹಾಕೋಣ, ದಿನ ಬಿಡ್ದಿನೇ ವಿಡಿಯೋ ಮಾಡೋಣ ಹೋಗಿ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಒಂದಿನ ಆದರೂ ನಮಗೆ ರೆಸ್ಟ್ ಸಿಕ್ಕಂಗಿರುತ್ತೆ ಮಧ್ಯ ಅಂತ ನೋಡಿ. ಇವತ್ತು ಗಾರ್ಡನ್ ಅಪ್ಡೇಟು. ನಾನು ಮಲ್ಲಿಗೆ ಗಿಡಗಳಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಲ್ಲಿಗೆ ಗಿಡಗಳು ಆ ಮಲ್ಲಿಗೆ ಆಯಿತು, ವಿರಜಾಜಿ ಮಲ್ಲಿಗೆ ಇವಾಗ ಒಂದೊಂದು ಸ್ಟಾರ್ಟ್ ಆಗ್ತವೆ. ಇವಂತೂ ತುಂಬ ಚೆನ್ನಾಗಿ ಬಿಡ್ತವೆ. ಇದು ನಂದಿ ಬಟ್ಲು ಡಬಲ್ ಪೆಟಲ್, ಅದೊಂದು ರಿಪಾಟ್ ಮಾಡ್ಕೋಬೇಕು. ನಿನ್ನೆ ಬಕೆಟ್ ರೆಡಿ ಮಾಡಿಟ್ಟಿನಲ್ಲ, ಅದಕ್ಕಿನ್ನ ಒಂದು ವಾರ ಬಿಟ್ಟು ರಿಪಾಟ್ ಮಾಡ್ತೀನಿ. ಇದು ದೊಡ್ಡ ಮಗ್ಗು, ಇದು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗ್ತಾಯಿದೆ. ನಾನು ಜನವರಿ ಕಳೆದ ತಕ್ಷಣ ಮಲ್ಲಿಗೆ ಗಿಡಗಳು ಸೇವ್ ಮಾಡಿದರೆ ಇಷ್ಟೊತ್ತಿಗೆ ಹೂವು ಜಾಸ್ತಿ ಆಗಿರೋವು. ನಾನು ಸ್ವಲ್ಪ ಸಾಮಂತಿಗೆ ಗುಲಾಬಿ ಮುಗಿಸ್ಕೊಂಡು ಮಲ್ಲಿಗೆ ಗಿಡ ಮಾಡಿದ್ನಲ್ವ, ಅದಕ್ಕೆ ತುಂಬ ಲೇಟ್ ಆಯ್ತಿದ್ದು ಚಿಗುರ್ಬಿಟ್ಟು ಹೂವು ಬಿಡೋಕ್ಕೆ. ನೆಕ್ಸ್ಟು ಸ್ವಲ್ಪ ಜಾಸ್ತಿನೇ, ಯಾಕೆಂದರೆ ಈ ಸರಿ ಎಲ್ಲ ರಿಪಾರ್ಟ್ ಮಾಡ್ಕೊಂಡಿದ್ದೀನಿ. ಬರೋ ವರ್ಷ ರಿಪಾರ್ಟ್ ಮಾಡೋಷ್ಟು ಇರೋಲ್ಲ ನೋಡಿ. ಇದಂತೂ ತುಂಬ ಜಾಸ್ತಿ ಬಿಡುತ್ತೆ. ಇದು ನಮ್ಮ ತಂಗಿ ಊರಿಂದ ತಂದಿದ್ದು ಬಳ್ಳಿ ಟೈಪ್. ಇದು ವಿರಜಾಜಿಲೇ ಬಳ್ಳಿ ಟೈಪ್. ವಿರಜಾಜಿ ಅಂದರೆ ಸಣ್ಣ ಮಗ್ಗು ಅಂತಾರಲ್ಲ, ಈ ಕಡೆ ಆಮ್ರ ಮಲ್ಲಿಗೆ ಅಂತ ಏನೇ ಅಂತಾರೆ, ಅದು ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ಮೆಲ್ಲು. ಆಮೇಲೆ ಎಲ್ಲೋ ಆಲ್ಮಂಡ ನೋಡಿ, ಇವಾಗ ಮೇಲೆ ಕಾಣಿಸ್ತಿರೋವೆಲ್ಲ ಹೊಸ ಎಲೆಗಳು ಇವಾಗ ಸೆಟ್ಟಾಯಿತು. ಸುಮಾರು 1 ವರ್ಷದ ಮೇಲೆ ಆ ಗಿಡ ಸೆಟ್ಟಾಗಿದೆ. ಇದು ಪಿಂಕು, ಇದು ಚೆನ್ನಾಗಿ ಸೆಟ್ಟಾಗಿದೆ. ಇದೇನು ಯಾವಾಗಲೂ ಬಾಡಿರಲಿಲ್ಲ. ನಾನು ಆವಾಗ ಊರಿಗೆ ಹೋದಾಗ ಸ್ವಲ್ಪ ಒಣಗಿದ್ದನ್ನು ಪ್ರೂನ್ ಮಾಡಿದ್ದೆ. ಇದು ಜೆಡ್ ಪ್ಲ್ಯಾಂಟು ಬೋನ್ಸಾಯ್ ಮಾಡಿದ್ದೀನಿ. ಅದ್ರ ಬಗ್ಗೆ ಇನ್ನೊಂದು ಸರಿ ಯಾವಾಗಾದ್ರು ಹೇಳ್ತಾನೆ, ಬೋನ್ಸಾಯ್ ಬಗ್ಗೆ ಇನ್ನೊಂದು ಸರಿ ಜೆಡ್ ಪ್ಲ್ಯಾಂಟ್ ಹೆಂಗೆ ಮಾಡ್ಬೋದು ಅಂತ ನೋಡಿ. ಅವತ್ತು ನಾನು ಬದನೆ ಸಸಿ ಒಂದು ಟಬ್ಬಲ್ಲೂ ನಾಟಿ ಮಾಡಿದ್ನಲ್ವ, ಎರಡೆರಡು. ಒಂದು ಕಡೆ ಮಾತ್ರ ಒಂದು ಗಿಡ ಹೋಗಿ ಒಂದು ಉಳ್ಕೊಂಡಿದೆ, ಇನ್ನೆಲ್ಲ 4 ಒಟ್ಟು 5 ಗಿಡ ಇದೆ ಒಂದು ಟಬ್ಬಲ್ಲಿ. ಈ ಥರ ನೀವು ಟಬ್ಗಳಿಗೆ ತರಕಾರಿ ಆರಾಮಾಗಿ ಬೆಳಿಬೋದು. ಇದನ್ನು ನಾನು ಫಸ್ಟ್ ಇಟ್ಟಿದ್ದೆ ಪಾಲಕ್ಕು, ಅವೆಲ್ಲ ಸೆಟ್ಟಾಗಿದೆ. ಸಾಯಂಕಾಲ ಬಂದು ಇಟ್ಟಿರೋವೆಲ್ಲ ಸೆಟ್ಟಾಗಿದೆ. ಬೆಳಗ್ಗೆ ಸ್ವಲ್ಪ ಇಟ್ಟಾಗ ಬಿಸಿಲು ಬಂದುಬಿಡುತ್ತಲ್ಲ ನಾವು ಹೋದ್ಮೇಲೆ, ಆವಾಗ ಸೆಟ್ಟಾಗೋದು ಕಮ್ಮಿ. ಇದರಲ್ಲಿ ನಾನು ಹೋದ ಸರಿ ಚಪ್ರದ ಅವರೆಕಾಯಿ ಇಟ್ಟು ಆಮೇಲೆ ಕ್ಲೀನ್ ಮಾಡಿ ಬೆಂಡೆಕಾಯಿ ಇಟ್ಟಿದ್ದೆ, ಅಷ್ಟಾಗಿ ಬಂದಿಲ್ಲ. ಮಣ್ಣನ್ನು ಕೆಳಗಡೆ ಕೊಳೆತ್ಬಿಟ್ಟು ಕೆಳಗಡೆ ಹೋಗಿದೆ. ಅದಕ್ಕೆ ಇನ್ನೊಂಚೂರು ವೇಸ್ಟ್ ಹಾಕಿ ಅದಕ್ಕೆ ಮಣ್ಣು ಹಾಕ್ತೀನಿ. ಅದು ಅಲ್ಲದೆ ಸ್ವಲ್ಪ ಬದನೆ ಗಿಡ ಸಸಿಗಳು ಜಾಸ್ತಿ ದೊಡ್ಡವಾಗ್ಬಿಟ್ಟಿದ್ವು ಒಂದು ಸ್ವಲ್ಪ. ಅವನ್ನೆಲ್ಲ ಈ ಕಡೆ ಹಣ್ಣಿನ ಗಿಡ ಇದೆಯಲ್ಲ, ಚೇಪೆ ಗಿಡ, ದಾಳಿಂಬೆ ಗಿಡ, ಅಲ್ಲಿ ಸೈಡಲ್ಲಿ ಇಟ್ಟಿದ್ದೀನಿ. ಪಾಟ್ ದೊಡ್ಡವು ಅಂತ ಇಟ್ಟಿದ್ದೀನಿ. ತುಂಬ ದಿನ ಅದರಲ್ಲೇನು ಬೆಳೆಯೋಕ್ಕೆ ಬಿಡೋಲ್ಲ. ಸ್ವಲ್ಪ ದಿನ ಆಗಿ ಕಾಯಿ ಬಿಟ್ಟು ಗಿಡ ಹಳೇದಾದ್ಮೇಲೆ ತೆಗಿತೀನಿ. ಇನ್ನೂ ಅಷ್ಟು ಬದನೆ ಸಸಿಗಳಿದ್ದಾವೆ, ಅದಕ್ಕೆ ನಾನು ರೆಡಿ ಮಾಡಿದ್ದು ನೋಡಿ. ಇಲ್ಲೆಲ್ಲ ಇಟ್ಟಿದ್ದೀನಿ, ನೋಡಿಸ್ತೀನಿ. ಒಂದೊಂದರಲ್ಲಿ ಇಟ್ಟಿದ್ದೀನಿ, ದೊಡ್ಡವು ಮಾತ್ರ ತೆಗೆದು ಇಟ್ಟಿದ್ದೀನಿ ನೋಡಿ. ಇಲ್ಲೊಂದು ಇಟ್ಟಿದ್ದೀನಿ, ಆ ಕಡೆ ಆ ಲೈನ್ ಪೂರ್ತಿ ಹಣ್ಣಿನ ಗಿಡದಲ್ಲಿ. ಇವು ಸ್ವಲ್ಪ ಚಿಕ್ಕ ಪಾಟು, ಅದಕ್ಕೆ ಇಲ್ಲಿ 3 ಗಿಡದಲ್ಲೇ 4 ಗಿಡದಲ್ಲಿ ಇಟ್ಟಿದ್ದೀನಿ. ಇಲ್ಲೊಂದು 4 ಸಸಿ, ಅಲ್ಲೊಂದು 5 ಸಸಿ, ಆಮೇಲೆ ಅಲ್ಲೊಂದು 7 ಸಸಿ ಇಟ್ಟಂಗೆ ಆಯಿತು. ನಾವು ಇವಾಗ ರೆಡಿ ಮಾಡಿರೋ ಬಿಟ್ಟರೆ ಒಂದು ಮನೆಗಾಗೋಷ್ಟು ನಮಗೆ ಬದನೆಕಾಯಿ ಸಿಗುತ್ತೆ. ನಿನ್ನೆ ನಾನು ಇದು ಮಾಡಿಬಿಟ್ಟು ಸಸಿ ಇಟ್ಟಿದ್ನಲ್ಲ ಪಾಲಕ್ಕು, ಅದು ಒಂದೊಂದು ಹೋಗಿದೆ. ನಾನು ಎಲ್ಲ ಕ್ಲೀನ್ ಆದಮೇಲೆ ಅವ್ರು ನೀರು ಹಾಕಿದ್ರಲ್ಲ, ನೀರಿಗೆ ಅವೆಲ್ಲ ಕೆಳಗೆ ಬಿದ್ದು ಮಣ್ಣಲ್ಲಿ ಸೇರಿ ಹೋಗ್ಬಿಟ್ಟಿತ್ತು. ಅಂಥವೆಲ್ಲ ತೆಗೆದಾಕಿದೆ ನಾನು. ಸೆಟ್ಟಾಗಿರೋ ಮಾತ್ರ ಇಟ್ಟಿದ್ದೀನಿ. ಇವು ನೋಡಿ, ಫಸ್ಟ್ ಬಾಟ್ಲಲ್ಲಿ ರೆಡಿ ಮಾಡಿ ಇಟ್ಟಾಗ ನಾನು ಸಸಿ ನಾಟಿ ಮಾಡಿದ್ನಲ್ಲ, ಒಂದು ವಾರ ಬಿಟ್ಟು ಅವೆಲ್ಲ ಚೆನ್ನಾಗಿ ಬೆಳೀತಾಯಿದೆ. ಆಮೇಲೆ ಇಲ್ಲೆಲ್ಲ ಕ್ಲೀನ್ ಮಾಡಿದ್ನಲ್ಲ, ಈ ಕ್ಲೀನ್ ಆದಮೇಲೆ ನಾನು ಇವತ್ತೇನೂ ಕೆಲಸ ಮಾಡಿಲ್ಲ. ಇವತ್ತು ಮಾಡಿದ್ರಿಗಿನ ಇದೆಲ್ಲ ಮುಗಿದೋಗಿರೋದು. ಈ ಸಾಲೆಲ್ಲ ಮುಗಿದು ಆ ಸೈಡ್ ಬರ್ತಾಯಿದೆ. ಇದನ್ನು ನಂದಿ ಬಟ್ಲು ಕಟಿಂಗಿಂದ ಬಂದು ರಿಪಾಟ್ ಮಾಡ್ಕೊಂಡೀನಿ, ಅದೊಂದು ಮಾಡ್ಕೋಬೇಕು. ಈ ಥರ ನಂದಿ ಬಟ್ಲು ಕೂಡ ಕಟಿಂಗಿಂದ ಬರುತ್ತೆ, ಅಂದರೆ ತುಂಬ ನಿಧಾನ ಬರೋದು. ಆಮೇಲೆ ಇದನ್ನು ಅಷ್ಟೇ, ಮೆಕ್ಸಿಕನ್ ಪಿಟಿಯೋ ಪಿಂಕ್ ಇನ್ನೊಂದರಲ್ಲಿತ್ತು, ಅದನ್ನು ತೆಗೆದುಬಿಟ್ಟು ನಾನು ಅವೇ ಗೆಡ್ಡೆಗಳೇ ಇಟ್ಟಿದ್ದೀನಿ ನೋಡೋಣ ಅಂತ. ಈ ಲೈನು ಸ್ವಲ್ಪ ಮಾಡ್ಕೋಬೇಕು. ಇವಾಗ ಮತ್ತೆ ಹೂವು ಕೀಳೋಕ್ಕೆ ಬಂದಿದ್ದು, ಹಂಗೆ ಗಾರ್ಡನ್ನು ಒಂದು ರೌಂಡ್ ಬಂದು ಇವಾಗ ಹೂವು ಕೀಳ್ತಾಯಿದ್ದೀನಿ. ಪೂಜೆಗೆ ಹೂವು ಕೀಳೋಕ್ಕೆ 10:30ಗೆ ಬಂದಿದ್ದು. ಬೆಳಗ್ಗೆ ಬಂದೇ ಇರಲಿಲ್ಲ, ಅವರೇ ಕ್ಲೀನ್ ಮಾಡಿ ನೀರು ಹಾಕಿ ಹೋಗಿದ್ದಾರೆ. ಅವರು ಕ್ಲೀನ್ ಮಾಡ್ಬೇಕಾದ್ರೆ ಒಣಗಿರೋ ಎಲೆ, ಎಲ್ಲೋ ಆಗಿರೋ ಎಲೆ ಎಲ್ಲ ತೆಗೆದು ಒಂದೇ ಸರಿ ಕ್ಲೀನ್ ಮಾಡಿ ನೀರು ಹಾಕಿ ಸ್ಪ್ರೇ ಮಾಡಿ ಹೋಗ್ಬಿಡ್ತಾರೆ. ಅದರಿಂದ ನನಗೆ ಎಷ್ಟೋ ಕೆಲಸ ಕಮ್ಮಿ ಆಗುತ್ತೆ. ಇದು ಇವತ್ತು 3 ಹೂವು ಬಿಟ್ಟಿದೆ ಒಂದೇ ಗಿಡದಲ್ಲಿ. ಆಮೇಲೆ ಇದು ಅಷ್ಟೇ ಸ್ಟಾರ್ಟ್ ಆಗಿದೆ, ಒಂದೊಂದೇ ಬಿಟ್ಟಿದೆ. ಇದು ಸ್ವಲ್ಪ ಜಾಸ್ತಿ ದಿನ ಆದರೆ ಜಾಸ್ತಿನೇ ಬಿಡುತ್ತೆ. ಇವಾಗೆಲ್ಲ ಅವ್ರಿಗೆ ನೀರು ಹಾಕಿ ಇನ್ನೂ ಸ್ವಲ್ಪ ಹೊತ್ತೇ ಆಗಿರೋದ್ರಿಂದ ಇನ್ನೂ ನಿಮ್ಗೆ ಕೆಳಗಡೆ ಎಲ್ಲ ಒದ್ದೆ ಕಾಣಿಸುತ್ತೆ. ಬೀಜದಿಂದ ಕಟಿಂಗಿಂದ ಬಂದಿರೋದು. ಇದು ರಿಪಾಟ್ ಮಾಡಾದಮೇಲೆ ಇವತ್ತೊಂದು ಹೂವು ಅರಳಿದೆ, ನಾಳೆಗೂ ಒಂದಿದೆ. ಆಮೇಲೆ ಇನ್ನೂ ಇವ್ಯಾವು ಇಲ್ಲಿಟ್ಟಿರೋ ದಾಸವಾಳ ಇನ್ನೂ ಯಾವ ಹೂವು ಬಿಟ್ಟಿಲ್ಲ. ಅವು ಯಾವ ಹೂವು ಕಲರು ಅಂತಲೂ ಗೊತ್ತಿಲ್ಲ, ಬಿಟ್ಟ ಮೇಲೆ ಗೊತ್ತಾಗುತ್ತೆ. ಅದರಲ್ಲಿ ಡಬಲ್ ಪೆಟಲೆಲ್ಲ ಸಾಮಾನ್ಯ ಇಲ್ಲ, ಸಿಂಗಲ್ ಪೆಟಲೇ ಎಲ್ಲ ಇರೋದು. ಇವಾಗ
ಇಲ್ಲಿಂದ ಕಿತ್ಕೊಂಬರ್ತೀನಿ ನೋಡಿ. ಇದು ನಾನು ಬೀಜ ಮಾಡಿರೋದ್ರಲ್ಲಿ ಒಂದೇ ಬಡ್ಸಿಂದ 3 ಥರ ಕಲರು ಹೂವು ಬಂದಿದ್ವು. ಅವು 2 ಕಲರು ಇದ್ದಾವೆ, ಎಲ್ಲಿದ್ದಾವೆ ನೋಡಬೇಕು, ಹೂವು ಬಿಟ್ಟಾಗ ಗೊತ್ತಾಗುತ್ತೆ. ಅವು ಮದರ್ ಪ್ಲ್ಯಾಂಟ್ ಹೋಗಿ ನಾನು ಕಟಿಂಗಿಂದ ಬಂದಿರೋ ಉಳ್ಕೊಂಡಿದ್ದಾವೆ, ದೊಡ್ಡದಾಗಿ ಬಿಡುತ್ತೆ ಹೂವು. ಇವನ್ನೆಲ್ಲ ನಾನು ಲಾಲ್ಬಾಗಿಂದ ತಂದು ಗಿಡ ನಾಟಿ ಆಮೇಲೆ ಕಟಿಂಗ್ ಇಟ್ಟು ಇನ್ನೊಂದು ಗಿಡ 2 ಗಿಡ ಮಾಡ್ಕೊಂಡಿದ್ದೀನಿ. ಇದು ಸೌಭಾಗ್ಯ ಅವ್ರು ಕೊಟ್ಟಿದ್ದು, 3 ಹೂವು ಬಿಟ್ಟಿದೆ ಅಂತ ಹೇಳಿದ್ವಲ್ಲ, ಅದು ಸೌಭಾಗ್ಯ ಅವ್ರು ಕೊಟ್ಟಿದ್ದು. ಚೆನ್ನಾಗಿದೆ ಇದು ಕಲರ್, ಒಂಥರ ಪೀಚ್ ಕಲರು. ಇನ್ನೂ ಒಂಥರ ಬಿಸ್ಕೆಟ್ ಕಲರು ನೋಡಿಸಿದ್ದೀನಿ, ಸೇಮ್ ಇದೇ ಥರ ಇರುತ್ತೆ. ಇನ್ನೂ ಒಂದು ನೆನ್ನೆ ತೋರಿಸಿದ್ದೆ ನೋಡಿ, ನಂದು ಹಳೆ ಗಿಡ ಬಿಸ್ಕೆಟ್ ಕಲರೇ, ಈ ಥರ ಕೊನೆಗೆ ಕಟ್ಟಾದಂಗಿರಲ್ಲ. ಇದು ಒಂಥರ ಚೆನ್ನಾಗಿ ಕಾಣುತ್ತೆ, ಕಟ್ಟಾಗಿರೋದು ದಾಸವಾಳ. ಇದು ನನಗೆ ತುಂಬ ಇಷ್ಟ ಆಯಿತು. ಅದು ತುಂಬ ಹಳೆಯ ಗಿಡ, ಅದು ನೋಡಿದ್ದೀರಿ ಅದ್ರ ಬುಡ ಎಷ್ಟು ದಪ್ಪ ಇತ್ತು ಅಂತ. ಅದು ಅಷ್ಟೇ ಕಟಿಂಗ್ ಇಟ್ಕೊಂಡಿರಲಿಲ್ಲ ನಾನು, ಒಟ್ಟು ಆ ಗಿಡ ಒಂದು ಜೀವಂತ ಉಳೀತು, ಅದೊಂದು ಖುಷಿ ಆಯ್ತು ನನಗೆ. ಇವಾಗ ದಾಸವಾಳ ಒಂದು ಸ್ವಲ್ಪ ಕಿತ್ಕೊಂಡು, ಮಲ್ಲಿಗೆ ಹೂವು ಕೀಳೋದೇನು ತೋರಿಸಲ್ಲ ನಿಮಗೆ, ಜಾಸ್ತಿ ಇಲ್ಲ ಮಲ್ಲಿಗೆ ಹೂವು. ಸ್ವಲ್ಪ ಡಬಲ್ ಪೇಟಲ್ ಮಲ್ಲಿಗೆ ಹೂವು ಇದೆ, ಆಮೇಲೆ ಸ್ವಲ್ಪ ಕಾಕಡ ಮತ್ತೆ ಕಮ್ಮಿ ಆಯಿತು. ಎಲ್ಲ ತೊಟ್ಟೆಲ್ಲ ಕಟ್ ಮಾಡಿ ಗಿಡ ಪ್ರೂನ್ ಮಾಡಿದ್ದೀನಿ, ಮತ್ತು ಅದು ಚಿಗುರಿ ಹೂವು ಬಿಡೋ ತನಕ ಕಾಕಡ ಕಮ್ಮಿ ಆಗುತ್ತೆ. ಈ ಥರ ಒಂದು ಸರಿ ಹೂವು ಬಿಟ್ಮೇಲೆ ಅದ್ರ ತೊಟ್ಟೆಲ್ಲ ತೆಗಿಬೇಕು. ಮಲ್ಲಿಗೆ ಗಿಡನೂ ಅಷ್ಟೇ, ಕಾಕಡನೂ ಅಷ್ಟೇ. ದಾಸವಾಳ ನಾವು ಈ ಥರ ಉದ್ದ ತುಂಬು ಸಮೇತ ತೆಗಿಯೋದ್ರಿಂದ ಅದನ್ನು ಉದುರೋದು ತೆಗಿಯೋದು ಇದಿರಲ್ಲ. ನಮಗೆ ಫೋಟೋ ಗಿಡಕ್ಕೂ ತುಂಬ ಚೆನ್ನಾಗಿರುತ್ತೆ ಆ ಥರ ಕಡ್ಡಿ ಸಮೇತ ತೆಗೆದ್ರೆ. ಇದಂತೂ ಡೈಲಿ ಒಂದೊಂದು ಇರುತ್ತೆ, ಅಪರೂಪಕ್ಕೆ ಯಾವಾಗೋ ಒಂದೇ ದಿನ ಇರೋಲ್ಲ ಅಷ್ಟೇ, ಮಿಕ್ಕಿದ ಟೈಮ್ ಇರುತ್ತೆ. ಇದು 2 ಗಿಡ ಇದೆ, ಇದಕ್ಕೇನೋ ಒಂಚೂರು ಕಲರ್ ಚೇಂಜ್ ಆಗಿರೋದು ಇನ್ನೊಂದಿದೆ, ಅದನ್ನು ಬಿಟ್ಟ ತೋರಿಸ್ತೀನಿ. ಮೇಲ್ಗಡೆ ಹೂವು ಬಿಟ್ಟ ತೋರಿಸಿದ್ದೆ. ಇದಂತೂ ತುಂಬ ಡಾರ್ಕು ರಾಣಿ ಪಿಂಕು, ತುಂಬ ಚೆನ್ನಾಗಿದೆ. ಇದು 2 ಗಿಡ ಇತ್ತು, ಇದು ಅಷ್ಟೇ, ಇದು ಒಂದು ಹೋಯ್ತು, ಒಂದು ಉಳ್ಕೊಂಡಿದೆ. ನಮಸ್ತೆ. ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ.